ಇವತ್ತು ಮಕ್ಕಳ ಮತ್ತು ಹೆರಿಗೆ ಹಾಸ್ಪಿಟಲ್ ಇಲ್ಲ ಅಂತಕ್ಕಂಥದ್ದು ನಮ್ಮ ಕ್ಷೇತ್ರದ ಜನರ ಬೇಡಿಕೆ. ಸುಮಾರು 3/4 ಎಕರೆ ಕೊಂಬಘಟ್ಟದಲ್ಲಿತ್ತು. ಅದನ್ನು ಕೇಳಿದೆ. 1,71,00,000 ಕ್ಷಣಮಾತ್ರದಲ್ಲಿ 1,71,00,000 ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕಾರ್ಪೊರೇಷನ್ಗೆ ಕಟ್ಟಿಸುವ ಮುಖಾಂತರ ಆ 1/4 ಎಕರೆನ ಹೆರಿಗೆ ಹಾಸ್ಪಿಟ್ಲಿಗೆ ಅಲಾಟ್ಮೆಂಟ್ ಮಾಡ್ತಕ್ಕಂಥದ್ದು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಸುಮಾರು 209 ಕೋಟಿ ಉಳ್ಳಾಳಲ್ಲಿ ನಮ್ಮ ಕೆ.ವಿ. ರಾಜೇಂದ್ರ ಕಮಿಷನರ್ ಹೇಳ್ತಾ ಇದ್ರು. ಇಷ್ಟು ಹೈಯೆಸ್ಟ್ ದಿನೇಶ್ ಗುಂಡೂರಾವ್ ಬಂದಂತ ಸಮಯದಲ್ಲಿ ಆಶ್ಚರ್ಯ ಪಡ್ತಾ ಇದ್ರು. ಅದು 2ನೇ ಇನ್ಸ್ಟಾಲ್ಮೆಂಟ್ಗೆ 100 ಕೋಟಿ ಹಣ ಬಿಡುಗಡೆ ಮಾಡಬೇಕಾಯಿತು. ದಿನೇಶ್ ಗುಂಡೂರಾವ್ ಹೇಳಿ ನಮ್ಮ ಉಪಮುಖ್ಯಮಂತ್ರಿಗಳು ಬೃಹದಾಕಾರವಾಗಿ ಹಾಸ್ಪಿಟಲ್ ಬರೀ ಯಶವಂತಪುರಕ್ಕೆ ಒಂದಕ್ಕೆ ಅಲ್ಲ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಅದು 100 ಕೋಟಿ ಹಣ ಬಿಡುಗಡೆ ಮಾಡಿ 209 ಕೋಟಿ ಹಣ ಇವತ್ತು ಬೃಹದಾಕಾರವಾಗಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ಇವತ್ತು ಮಾಗಡಿ ರಸ್ತೆ ಮೆಟ್ರೋಗೆ ಬರ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳು ಬಂದು ನೋಡಾದ್ಮೇಲೆ ಮೆಟ್ರೋ ಒಂದೇ ಅಲ್ಲ, ಅದಕ್ಕೆ ಡಬಲ್ ಡೆಕ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಪ್ ಟು ಸೀಗೇಹಳ್ಳಿ, ಬೆಗ್ಗರ್ ಕಾಲೋನಿಯಿಂದ ಅಪ್ ಟು ಸೀಗೇಹಳ್ಳಿ ಗಂಟೆ ಏನು ಮೆಟ್ರೋ ಇತ್ತು ಅದನ್ನ ಬದಲಾವಣೆಯನ್ನ ಮಾಡಿ ಮೆಟ್ರೋ ಪ್ಲಸ್ ರೋಡ್ ಎರಡನ್ನೂ ಮಾಡ್ತಕ್ಕಂಥದ್ದಕ್ಕೆ ಅಲ್ಲಿಗೆ ಮಾಡಿದ್ರು. ಮನವಿ ಮಾಡಿದ್ರೆ ತಾವರ್ಕೆರೆ ಗಂಟ ಅದನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಸೀಗೇಹಳ್ಳಿಯಿಂದ ತಾವರ್ಕೆರೆ ಗಂಟ ಮೆಟ್ರೋನು ಕೂಡ ಸ್ಯಾಂಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಆದೇಶವನ್ನ ಕೂಡ ಮಾಡಿದ್ದಾರೆ. ಇದು ಒಂದೇ ಅಲ್ಲ, ಬೇಕಾದಷ್ಟು ನಮ್ಮ ಕ್ಷೇತ್ರಕ್ಕೆ ಇವತ್ತು ಸೋಮಶೇಖರ್ ಎಲ್ಲೋ ಇದ್ದಾರೆ ಏನೋ ಇದ್ದಾರೆ ಅಂತಕ್ಕಂಥದ್ದಲ್ಲ. ಇವತ್ತು ರಾಜಕಾರಣದಲ್ಲಿ ನಾನು ಇವತ್ತು ಅವರ ಮುಂದೆ ನಿಂತ್ಕೊಂಡು ಮಾತನಾಡಬೇಕಾದ್ರೆ ಅದು ಫೌಂಡೇಶನ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು 26 ವರ್ಷದ ಹಿಂದೆ ಸಹಕಾರ ಕ್ಷೇತ್ರಕ್ಕೆ ನನ್ನನ್ನು ತಂದಂತಹದ್ದು, ನ್ಯಾಷನಲ್ಗೆ ಹೋದಂತಹದ್ದು, ಹೌಸಿಂಗ್ ಫೆಡರೇಷನ್ಗೆ ಅಧ್ಯಕ್ಷ ಮಾಡ್ತಕ್ಕಂಥದ್ದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ರಾಜಕಾರಣದಲ್ಲಿ ನನ್ನನ್ನ ಪ್ರಾಥಮಿಕ ಸದಸ್ಯತ್ವದಿಂದ ಇಲ್ಲಿ ತನಕ ಬೆಳೆಸ್ತಕ್ಕಂಥದ್ದು ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಇನ್ನು ಅನೇಕ ನಮ್ಮ ಕ್ಷೇತ್ರದಲ್ಲಿ ಆಗ್ಬೇಕಾದಂತ ಬೇಕಾದಷ್ಟು ಅನುಕೂಲಗಳು, ಕೇಳಿದಷ್ಟು ಅನುದಾನವನ್ನ ಕೊಡ್ತಕ್ಕಂಥದ್ದು ಎಲ್ಲವನ್ನ ಈಗ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅದು ಬೇರೆ ಸಂದರ್ಭದಲ್ಲಿ ಅವ್ರನ್ನ ಇನ್ವೈಟ್ ಕ್ಷೇತ್ರಕ್ಕೆ ಮಾಡಿ ಕರ್ಕೊಂಡು ಬಂದು ಏನೆಲ್ಲ ಮಾಡಿದ್ದಾರೆ ಅಂತಕ್ಕಂಥದ್ದು ಹಲವಾರು. ಇವತ್ತೆಲ್ಲ ನಾನು ಕೂಡ ಪೇಷನ್ಸ್ಗೆ ಎಲ್ಲವನ್ನ ಕೂಡ ಕೇಳಿದ್ದೇನೆ. ಅದೆಲ್ಲ ಎಲ್ಲೆಲ್ಲಿ ನನ್ನ ಲೆವೆಲಲ್ಲಿ ಬಗೆಹರಿಸಬೇಕು, ಅವರವರಿಗೆ ಭೇಟಿ ಮಾಡ್ತಕ್ಕಂಥದ್ದನ್ನ, ಅವರ ಸಮಸ್ಯೆಗಳನ್ನ ಪರಿಹರಿಸ ಮಾಡ್ತಕ್ಕಂಥ ಕೆಲಸವನ್ನ ನಾನೇ ಕೂಡ ಅಲ್ಲಲ್ಲಿ ನಿಮ್ಮ ಏರಿಯಾಕ್ಕೆ ಬಂದು ಅದನ್ನ ಸಾಲ್ವ್ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೇನೆ. ಮಿಕ್ಕ ಯಾವುದು ನಮ್ಗೆ ಲೆವೆಲ್ ಆಗ್ಲಿಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಅದನ್ನ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ಇವತ್ತು 232 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ರಾಜಕಾಲುವೆಗೆ, 75 ಕೋಟಿ ಮೇಜರ್ ರೋಡ್ಗೆ ಬಿಡುಗಡೆ ಮಾಡಿದ್ದಾರೆ. ನಿನ್ನೆ ತಾನೇ ಮುಖ್ಯಮಂತ್ರಿಗಳಿಗೆ ಹೇಳಿ ಅದು ಓನ್ಲಿ ಬಿಜೆಪಿ ಶಾಸಕರಿಗೆ 25, ಕಾಂಗ್ರೆಸ್ ಶಾಸಕರಿಗೆ 50 ಅಂತಿತ್ತು. ಸೋಮಶೇಖರ್ ಕಾಂಗ್ರೆಸ್ಗೆ ಬೆಂಬಲ ಮಾಡ್ತಿದ್ದಾರೆ ಅಂತೇಳಿ ನನಗೂ ಕೂಡ ನಿನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿ 50 ಕೋಟಿ ಅನುದಾನವನ್ನ ಈ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿದ್ದಾರೆ. ಒಂದಲ್ಲ, ಯಾವ ನಮ್ಮ ಕ್ಷೇತ್ರ ಇಷ್ಟು ಬೃಹದಾಕಾರ ದೊಡ್ಡದು ಇದ್ರೂ ಕೂಡ ಯಾವತ್ತೂ ಅನುದಾನಕ್ಕೆ ಅವರು ಕೊರತೆಯನ್ನು ಕೂಡ ಮಾಡಲಿಲ್ಲ. ಅದನ್ನ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ, ಅಹವಾಲನ್ನ ಕೇಳಿದ್ದಾರೆ. 100ಕ್ಕೆ 100 ಒಳ್ಳೆ ಟೀಮು ಕೂಡ ಇದೆ. ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ, ನಮ್ಮ GBA ಗ್ರೇಟರ್ ಬೆಂಗಳೂರು ಕಮಿಷನರ್ ಮಹೇಶ್ವರ ರಾವ್ ಕೂಡ ಇದ್ದಾರೆ, ಎಲ್ಲ ಕೂಡ ಇದ್ದಾರೆ, DCP ಇದ್ದಾರೆ, ಎಲ್ಲ ಕೂಡ ಆಫೀಸರ್ಸ್ ಇವತ್ತಿದ್ದಾರೆ. ಸ್ಥಳದಲ್ಲೇ BWSSBಗೆ ಆದೇಶ ಕೊಡ್ತಿದ್ದಾರೆ, ಬೆಸ್ಕಾಂಗೆ ಕೊಡ್ತಿದ್ದಾರೆ, ಕಾರ್ಪೊರೇಷನ್ಗೆ ಕೊಡ್ತಿದ್ದಾರೆ, ಪೊಲೀಸ್ನವರಿಗೆ ಕೊಡ್ತಿದ್ದಾರೆ. ಇವತ್ತು ಏನೇನು ಕುಂದುಕೊರತೆಗಳಿದೆ ಅದನ್ನ 100ಕ್ಕೆ 100 ಆಗ್ತಕ್ಕಂಥದ್ದು ಕೂಡ. ಯಾಕೆಂದ್ರೆ ಈಗ ಆಲ್ರೆಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಏನೆಲ್ಲ ಜನರ ಬಳಿಗೆ ನಡಿಗೆಯನ್ನ ಮಾಡ್ತಿದ್ದಾರೆ ಅದೆಲ್ಲ ಫೀಡ್ಬ್ಯಾಕ್ ತಗೊಳ್ತಾ ಇದ್ದಾನೆ. ಏನು ಅವರ ಗಮನಕ್ಕೆ ಬಂದಿದ್ದಾರೆ ಅದನ್ನ 100ಕ್ಕೆ 100 ಕಾನೂನು ವ್ಯಾಪ್ತಿಯೊಳಗಡೆ ಅಂದ್ರೆ ಕೆಲಸ ಮಾಡ್ತಕ್ಕಂಥ ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಎಲ್ಲ ಅಹವಾಲುಗಳನ್ನ ಕೇಳಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತಕ್ಕಂಥದ್ದು ಕೂಡ ಅವರಿಗೆ ಗಮನಕ್ಕೆ ಬಂದಿದೆ. ಏನೆಲ್ಲ ಅನುದಾನ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವರಿಗೆ ಮಾಹಿತಿ ಇದೆ. ಅದರಿಂದ ಮತ್ತೊಮ್ಮೆ ತಾವೆಲ್ಲ ಕೂಡ ಪೇಷನ್ಸ್ ಆಗಿ ಅವರೆಲ್ಲ ಏನೆಲ್ಲ ತಮಗೆ ಮಾತನಾಡ್ತಾರೆ, ಏನೆಲ್ಲ ತಾವು ಅಹವಾಲುಗಳಿದೆ ಅದೆಲ್ಲವನ್ನ ಕೂಡ ನೋಂದಣಿಯನ್ನ ಮಾಡಿಸ್ತಕ್ಕಂಥದ್ದು. ಮತ್ತೊಮ್ಮೆ ನಮ್ಮ ಈ ಕ್ಷೇತ್ರದ ಸೇವಕನಾಗಿ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ
ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾನೆ. ಎಲ್ಲರಿಗೂ